ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ. ಆದರೆ ಕಾಂಗ್ರೆಸ್ ಒಳಮನೆಯಲ್ಲೇ ಒಂದಷ್ಟು ಹಗ್ಗ ಜಗ್ಗಾಟ, ಬಣ ರಾಜಕೀಯ ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದರಲ್ಲೂ ಬೆಳಗಾವಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಚರ್ಚೆ ನಡೀತಾ ಇತ್ತು. ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಅದನ್ನು ಶಮನ ಮಾಡುವಂಥ ಪ್ರಯತ್ನ ಆಯಿತು. ಬೆಳಗಾವಿ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಗದ್ದಲ ಏರ್ಪಟ್ಟಿತ್ತು. ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಶಾಸಕಾಂಗ ಸಭೆಯಲ್ಲಿ ನಡೆದಿರುವಂಥ ಪ್ರಸಂಗ ಇದು. ಡಿಸಿಸಿ ಬ್ಯಾಂಕ್ ಯಾವ ಚುನಾವಣೆಗೂ ಕೂಡ ಕಡಿಮೆ ಇಲ್ಲದಂತೆ ನಡೆಯುತ್ತೆ. ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯ ಚುನಾವಣೆ ಅಂತಾನೆ ಕೂಡ ಕಳಿಸ್ಕೊಳ್ಳುತ್ತೆ. ಅದರಲ್ಲೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಹುಕಾರ್ ವರ್ಸಸ್ ಸಾಹುಕಾರ್ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ CLP ಮೀಟಿಂಗಲ್ಲಿ ಡಿಸಿಸಿ ನೋಡಿ ಅಪ್ಡೇಟ್, ಸತೀಶ್ ಹಾಗೂ ಲಕ್ಷ್ಮಿ ಮುಖಾಮುಖಿ ಕೂರಿಸಿ ಮುಲಾಮನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರು? CM DCM ಸುರ್ಜೇವಾಲಾ, ಜಯರಾಮ್ ರಮೇಶ್ ಸಮಾಧಾನ ಮಾಡಿದ್ದಾರೆ. ರಾಜಿ ಸಂಧಾನ ಕೂಡ ಆಗಿದೆ ಮುಖಾಮುಖಿ ಕೂರಿಸಿ. ಡಿಸಿಸಿ ಬ್ಯಾಂಕ್ ಕಟ್ಟಿದ್ದು ನಾವು ಅಂತ ಹೇಳ್ತಿದ್ದಂಗೆ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇದು ಇವತ್ತಿನ ಮುಸುಕಿನ ಗುದ್ದಾಟ ಇದೆಯಲ್ಲ, ಈ ನೆನ್ನೆ ಮೊನ್ನೆದಲ್ಲ, ಬಹಳ ದಿನಗಳಿಂದ ನಡೀತಾ ಬರ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು. ಲೋಕಸಭಾ ಚುನಾವಣೆ, ಸತೀಶ್ ಜಾರಕಿಹೊಳಿ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸೋಲ್ತಾರೆ, ಅಲ್ಲ ಅವ್ರು ಗೆಲ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದಂಥ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯಾಗಿದ್ದರು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕಂಟೆಸ್ಟ್ ಮಾಡಿದಂಥ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿಯಾಗಿದ್ದರು. ಅದಕ್ಕಿಂತ ಮುಂಚಿತವಾಗಿ ಬೇರೆ ರೀತಿಯಾಗಿ ಮುಸುಕಿನ ಗುದ್ದಾಟ ನಡೀತಾ ಇತ್ತು ಈ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ. ಇವತ್ತು CLP ಮೀಟಿಂಗಲ್ಲಿ ಇದೇ ವಿಚಾರ ಪ್ರಸ್ತಾಪ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಕಟ್ಟಿದ್ದು ನಾವು ಅಂತ ಹೇಳ್ತಾರಂತೆ. ಆಗ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ತಕ್ಷಣ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಅವರು, ರಮೇಶ್ ಅವರು ಎಲ್ಲ ಸೇರಿಕೊಂಡು ಅವರನ್ನು ಮುಖಾಮುಖಿ ಕುಂಡಿಸಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರಂತೆ. ಸಮಾಧಾನ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ. ಆದರೆ ಕಾಂಗ್ರೆಸ್ ಒಳಮನೆಯಲ್ಲೇ ಒಂದಷ್ಟು ಹಗ್ಗ ಜಗ್ಗಾಟ, ಬಣ ರಾಜಕೀಯ ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದರಲ್ಲೂ ಬೆಳಗಾವಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಚರ್ಚೆ ನಡೀತಾ ಇತ್ತು. ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಅದನ್ನು ಶಮನ ಮಾಡುವಂಥ ಪ್ರಯತ್ನ ಆಯಿತು. ಬೆಳಗಾವಿ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಗದ್ದಲ ಏರ್ಪಟ್ಟಿತ್ತು. ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಶಾಸಕಾಂಗ ಸಭೆಯಲ್ಲಿ ನಡೆದಿರುವಂಥ ಪ್ರಸಂಗ ಇದು. ಡಿಸಿಸಿ ಬ್ಯಾಂಕ್ ಯಾವ ಚುನಾವಣೆಗೂ ಕೂಡ ಕಡಿಮೆ ಇಲ್ಲದಂತೆ ನಡೆಯುತ್ತೆ. ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯ ಚುನಾವಣೆ ಅಂತಾನೆ ಕೂಡ ಕಳಿಸ್ಕೊಳ್ಳುತ್ತೆ. ಅದರಲ್ಲೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಹುಕಾರ್ ವರ್ಸಸ್ ಸಾಹುಕಾರ್ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ CLP ಮೀಟಿಂಗಲ್ಲಿ ಡಿಸಿಸಿ ನೋಡಿ ಅಪ್ಡೇಟ್, ಸತೀಶ್ ಹಾಗೂ ಲಕ್ಷ್ಮಿ ಮುಖಾಮುಖಿ ಕೂರಿಸಿ ಮುಲಾಮನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರು? CM DCM ಸುರ್ಜೇವಾಲಾ, ಜಯರಾಮ್ ರಮೇಶ್ ಸಮಾಧಾನ ಮಾಡಿದ್ದಾರೆ. ರಾಜಿ ಸಂಧಾನ ಕೂಡ ಆಗಿದೆ ಮುಖಾಮುಖಿ ಕೂರಿಸಿ. ಡಿಸಿಸಿ ಬ್ಯಾಂಕ್ ಕಟ್ಟಿದ್ದು ನಾವು ಅಂತ ಹೇಳ್ತಿದ್ದಂಗೆ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇದು ಇವತ್ತಿನ ಮುಸುಕಿನ ಗುದ್ದಾಟ ಇದೆಯಲ್ಲ, ಈ ನೆನ್ನೆ ಮೊನ್ನೆದಲ್ಲ, ಬಹಳ ದಿನಗಳಿಂದ ನಡೀತಾ ಬರ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು. ಲೋಕಸಭಾ ಚುನಾವಣೆ, ಸತೀಶ್ ಜಾರಕಿಹೊಳಿ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸೋಲ್ತಾರೆ, ಅಲ್ಲ ಅವ್ರು ಗೆಲ್ತಾರೆ.
ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದಂಥ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯಾಗಿದ್ರು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕಂಟೆಸ್ಟ್ ಮಾಡಿದಂಥ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿಯಾಗಿದ್ರು. ಅದಕ್ಕಿಂತ ಮುಂಚಿತವಾಗಿ ಬೇರೆ ರೀತಿಯಾಗಿ ಮುಸುಕಿನ ಗುದ್ದಾಟ ನಡೀತಾ ಇತ್ತು ಈ DCC ಬ್ಯಾಂಕ್ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ DCC ಬ್ಯಾಂಕ್ ವಿಚಾರವಾಗಿ. ಇವತ್ತು CLP ಮೀಟಿಂಗಲ್ಲಿ ಇದೇ ವಿಚಾರ ಪ್ರಸ್ತಾಪ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಕಟ್ಟಿದ್ದು ನಾವು ಅಂತ ಹೇಳ್ತಾರಂತೆ. ಆಗ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ತಕ್ಷಣ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಅವರು, ರಮೇಶ್ ಅವರು ಎಲ್ಲ ಸೇರಿಕೊಂಡು ಅವರನ್ನು ಮುಖಾಮುಖಿ ಕುಂಡಿಸಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರಂತೆ. ಸಮಾಧಾನ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ. ಆದರೆ ಕಾಂಗ್ರೆಸ್ ಒಳಮನೆಯಲ್ಲೇ ಒಂದಷ್ಟು ಹಗ್ಗ ಜಗ್ಗಾಟ, ಬಣ ರಾಜಕೀಯ ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದರಲ್ಲೂ ಬೆಳಗಾವಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಚರ್ಚೆ ನಡೀತಾ ಇತ್ತು. ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಅದನ್ನು ಶಮನ ಮಾಡುವಂಥ ಪ್ರಯತ್ನ ಆಯಿತು. ಬೆಳಗಾವಿ DCC ಕಚೇರಿ ನಿರ್ಮಾಣ ವಿಚಾರದಲ್ಲಿ ಗದ್ದಲ ಏರ್ಪಟ್ಟಿತ್ತು. ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಶಾಸಕಾಂಗ ಸಭೆಯಲ್ಲಿ ನಡೆದಿರುವಂಥ ಪ್ರಸಂಗ ಇದು. DCC ಬ್ಯಾಂಕ್ ಯಾವ ಚುನಾವಣೆಗೂ ಕೂಡ ಕಡಿಮೆ ಇಲ್ಲದಂತೆ ನಡೆಯುತ್ತೆ. DCC ಬ್ಯಾಂಕ್ ಪ್ರತಿಷ್ಠೆಯ ಚುನಾವಣೆ ಅಂತಲೇ ಕೂಡ ಕಳಿಸ್ಕೊಳುತ್ತೆ. ಅದರಲ್ಲೂ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಸಾಹುಕಾರ್ ವರ್ಸಸ್ ಸಾಹುಕಾರ್ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ CLP ಮೀಟಿಂಗಲ್ಲಿ DCC ನೋಡಿ ಅಪ್ಡೇಟ್, ಸತೀಶ್ ಹಾಗೂ ಲಕ್ಷ್ಮೀ ಮುಖಾಮುಖಿ ಕೂರಿಸಿ ಮುಲಾಮನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರು? CM DCM ಸುರ್ಜೇವಾಲಾ, ಜಯರಾಮ್ ರಮೇಶ್ ಸಮಾಧಾನ ಮಾಡಿದ್ದಾರೆ. ರಾಜಿ ಸಂಧಾನ ಕೂಡ ಆಗಿದೆ ಮುಖಾಮುಖಿ ಕೂರಿಸಿ. DCC ಬ್ಯಾಂಕ್ ಕಟ್ಟಿದ್ದು ನಾವು ಅಂತ ಹೇಳ್ತಿದ್ದಂಗೆ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇದು ಇವತ್ತಿನ ಮುಸುಕಿನ ಗುದ್ದಾಟ ಇದೆಯಲ್ಲ, ಈ ನೆನ್ನೆ ಮೊನ್ನೆದಲ್ಲ, ಬಹಳ ದಿನಗಳಿಂದ ನಡೀತಾ ಬರ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು. ಲೋಕಸಭಾ ಚುನಾವಣೆ, ಸತೀಶ್ ಜಾರಕಿಹೊಳಿ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸೋಲ್ತಾರೆ, ಅಲ್ಲ ಅವ್ರು ಗೆಲ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದಂಥ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯಾಗಿದ್ರು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕಂಟೆಸ್ಟ್ ಮಾಡಿದಂಥ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿಯಾಗಿದ್ರು. ಅದಕ್ಕಿಂತ ಮುಂಚಿತವಾಗಿ ಬೇರೆ ರೀತಿಯಾಗಿ ಮುಸುಕಿನ ಗುದ್ದಾಟ ನಡೀತಾ ಇತ್ತು ಈ DCC ಬ್ಯಾಂಕ್ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ DCC ಬ್ಯಾಂಕ್ ವಿಚಾರವಾಗಿ. ಇವತ್ತು CLP ಮೀಟಿಂಗಲ್ಲಿ ಇದೇ ವಿಚಾರ ಪ್ರಸ್ತಾಪ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಕಟ್ಟಿದ್ದು ನಾವು ಅಂತ ಹೇಳ್ತಾರಂತೆ. ಆಗ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ತಕ್ಷಣ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಅವರು, ರಮೇಶ್ ಅವರು ಎಲ್ಲ ಸೇರಿಕೊಂಡು ಅವರನ್ನು ಮುಖಾಮುಖಿ ಕುಂಡಿಸಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರಂತೆ. ಸಮಾಧಾನ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ.